ಹೆಲೋ ಎವ್ರಿವನ್, ವೆಲ್ಕಮ್ ಟು ಯಾನಿ ಕಿಚನ್. ಗೆಣಸಿನ ಉಪ್ಪಿಟ್ಟು ಥರ ಮಾಡುವ ಅಂತ ಹೇಳಿ ಸ್ವೀಟ್ ಪೊಟ್ಯಾಟೋದು ಬಿಸಿ ನೀರಿಗೆ ಅದನ್ನು ಕಟ್ ಮಾಡಿ ಒಂದು ಗೆಣಸನ್ನು ತಗೊಂಡಿದ್ದೇನೆ ನಾನು, ಒಂದು ಸಣ್ಣ ಗಾತ್ರದ್ದು. ಅದನ್ನು ಕಟ್ ಮಾಡಿ ನೀರು ಕುದೀತಾ ಇದ್ದ ನೀರಿಗೆ ಹಾಕಿದ್ದೇನೆ. ಸ್ವಲ್ಪ ಅರಶಿನ ಉಪ್ಪು ಎಲ್ಲ ಹಾಕಿ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು, ಅಥವಾ ಬೇಯ್ತದೆ ಅದರಲ್ಲೇ. ಆನಂತರ ನೀರಿಂದ ತೆಗೆದ್ರೆ ಆಯಿತು. ನಂತರ ನಾವು ಒಂದು ಬಾಣಲೆಗೆ ಎಣ್ಣೆ, ಉದ್ದಿನಬೇಳೆ, ಬೇಕೈತೆ ಕಡಲೆಬೇಳೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕುವ. ನೀರುಳ್ಳಿ ಒಂದು ಅರ್ಧ, ಅಥವಾ ಎಷ್ಟು ಬೇಕು, ಒಂದು ಬೇಕಾದ್ರೆ ಸಣ್ಣ ಗಾತ್ರದರೆ ಒಂದು, ದೊಡ್ಡದಾಗಿದ್ದರೆ ಅರ್ಧ ಸಾಕು. ಚೆನ್ನಾಗಿ ಫ್ರೈ ಮಾಡಿ ನಾವು ಬೇಯಿಸಿದಂಥ ಗೆಣಸನ್ನು ಹಾಕುವ. ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಆದರೆ ಬೆಳಿಗ್ಗೆ ಇವತ್ತು ಮಳೆ ಜೋರಾಗಿ ಬರ್ತಿತ್ತು. ಮೆಣಸು, ಕಾಯಿ ಮೆಣಸು ಸ್ವಲ್ಪ ಒಂದು ಬೇಕಿದ್ರೆ ಖಾರಕ್ಕೆ. ನೋಡಿದು ಬೇಯಿಸಿದಂಥ ಗೆಣಸು, ಅದನ್ನು ನೀರನ್ನು ತೆಗೆದಿದ್ದೇನೆ. ಈಗ ನಾವು ಹಾಕಿದ ಒಗ್ಗರಣೆಗೆ ಹಾಕಿ ಸಕ್ಕರೆ ಮತ್ತು ತೆಂಗಿನ ತುರಿ ಹಾಕಿದರೆ ಆಯಿತು. ಬೆಳಿಗ್ಗೆ ಬೆಳಿಗ್ಗೆ ಮಳೆಗೆ ಚಹಾ ಜೊತೆ ತಿಂಡಿಯಾಗಿ ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ. ಸ್ವೀಟ್ ಏನಾದರೂ ಸಕ್ಕರೆ ಬೇಡ ಅಂತ ಹೇಳಿದರೆ, ಯಾಕಂದರೆ ಸ್ವೀಟ್ ಪೊಟ್ಯಾಟೊ ಅದೇ ಸ್ವಲ್ಪ ಸ್ವೀಟ್ ಇರ್ತದೆ, ಆದರೆ ಒಂದು ಟೇಸ್ಟಿಗೆ ಅಂಥೇಳಿ ನಾನು ಸ್ವಲ್ಪ ಶುಗರ್ ತಗೊಂಡಿದ್ದೇನೆ, ಹಾಕಿದ್ದೇನೆ ಆಲ್ರೆಡಿ. ಸ್ವಲ್ಪ ಕಮ್ಮಿ ಇತ್ತು. ಶುಗರ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಉಪ್ಪು ಹಾಕಿದೆ. ಉಪ್ಪು ನಾವು ಆಲ್ರೆಡಿ ಬೇಯಿಸುವಾಗ ಹಾಕಿದ್ವಿ, ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೊಳ್ಬೋದು. ನೋಡಿ, ಜೋರಾಗಿ ಮಳೆ ಸುರಿತಾ ಉಂಟು. ಮಳೆಗೆ ಬಿಸಿ ಬಿಸಿಯಾದ ಗೆಣಸಿನ ಉಪ್ಪಿಟ್ಟು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.